ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಅವರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲಿ ಸೂರ್ಯ ಅವರು ಕೂಡ ಇರ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಅಲ್ಲ ರೀ ನೋಡಿ, ನೀವು ಎಷ್ಟೆಲ್ಲ ಅವಮಾನ ಅಷ್ಟೆಲ್ಲ ಅಂದರು, ನೀವು ಅವ್ರು ಎಷ್ಟು ಚೆನ್ನಾಗಿ ನಾವೆಲ್ಲ ಒಂದೇ ಅಂತ ಹೇಳಿದ್ರು, ಎಷ್ಟು ಒಳ್ಳೆಯವರಲ್ವಾ ಅವರು ಅಂತ ಹೇಳ್ತಾ ಇರ್ತಾರೆ. ಆಗ ನಿನಗೂ ಅಪ್ಪಾಜಿಗೂ ಎಲ್ರಿಗೂ ಅವಮಾನ ಮಾಡಿದ್ರೆ ನಾನು ಅಲ್ಲಿ ನೋಡಿಕೊಂಡು ಸುಮ್ಮನಿರೋಕ್ಕಾಗತ್ತಾ ಅಂತ ಹೇಳ್ತಾರೆ. ಆವಾಗ ನಿನ್ನನ್ನು ಅವರು ಕಳ್ಳಿ ಅಂತಂದ್ರಲ್ಲ, ದೊಡ್ಡ ಕಳ್ಳ ಅಯ್ಯಪ್ಪನೇ ಅಂತ ಹೇಳ್ತಾ ಇರ್ತಾರೆ. ಆಗಷ್ಟು ಮೀನಾ ಅವರು ಏನ್ರಿ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು, ಇಂಜಿನ್ ಮೆಕ್ಯಾನಿಕ್ ಆಗಿ ಅಪ್ಪಾಜಿ 30 ವರ್ಷ ಅಲ್ಲಿ ಕೆಲಸ ಮಾಡಿದ್ರು, ಒಂದೇ ಕಡೆ ಕೆಲಸ ಮಾಡಿದ್ರು. ಆದರೆ ಅಯ್ಯಪ್ಪ ಮೇಲಧಿಕಾರಿಗಳಿಗೆ ಲಂಚ ಕೊಟ್ಟು ದೊಡ್ಡ ಪೋಸ್ಟ್ ತೊಗೊಂಡು ಅಲ್ಲಿ ಲಂಚ ತೊಗೊಂಡು ದೊಡ್ಡ ಬಿಲ್ಡಿಂಗು, ಮನೆ, ಆಸ್ತಿ ಅಂತ ಮಾಡಿದ್ದು ಅಂತ ಹೇಳ್ತಾರೆ. ಅದೇ ಟೈಮಿಗೆ ಶ್ರುತಿ ಅವರು ಕೇಳಿಸ್ಕೊತಾರೆ. ಅಲ್ಲಿ ಕೇಳಿಸ್ಕೊಂಡು, ಏನು ಸೂರ್ಯ ಅವರೇ ನೀವು ಮಾತಾಡ್ತಾ ಇರೋದು, ನಮ್ಮ ಅಪ್ಪಾಜಿ ಬಗ್ಗೆ ಹೇಗೆ ಬೇಕಾಗಿ ಮಾತಾಡ್ತಿರಲ್ಲ ನೀವು ನೋಡಿದ್ರ ನಮ್ಮ ಅಪ್ಪಾಜಿ ನಿಮ್ಗೆ ಇದು ಮಾಡಿದ್ದು ಅಂತ ಹೇಳಿ, ಲಂಚ ತೊಗೊಂಡಿದ್ದು ನೀವೇನು ನೋಡಿದ್ರಾ ಅಂತ ಕೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ನೋಡಮ್ಮ, ನಾನು ನಿಮ್ಮ ಅಪ್ಪಾಜಿ ಕೆಲಸ ಮಾಡೋ ಕಡೆ ನಾನು ವಾರ್ಡ್ ಬಾಯ್ ಆಗಿದ್ದೆ ಅಥವಾ CC ಕ್ಯಾಮ್ರಾ ಆಗಿದ್ದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಮನೆಗೆ ಬಂದಿದ್ದ ಅತಿಥಿಗೆ ಹೇಗೆ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ರಾವಣನ ಒಂದು ಚಿಕ್ಕ ಕತೆ ಹೇಳಿಬಿಟ್ಟು ಅವರನ್ನೆಲ್ಲ ತಿಳಿಸ್ತಾರೆ. ಆಗ ಆಯಿತು ಹೋಗಮ್ಮ ಶ್ರುತಿ, ನಿಮ್ಮ ಅಪ್ಪಾಜಿ ಅಮ್ಮನ ಊಟಕ್ಕೆ ಕರಿ ಅಂತ ಹೇಳಿಬಿಟ್ಟು ಶ್ರುತಿ ಅವ್ರನ್ನ ಕಳಿಸ್ತಾರೆ. ಆಗ ಮೀನಿಗೆ ಹೇಳ್ತಾರೆ, ಅಡುಗೆ ಎಲ್ಲ ರೆಡಿ ಆಗಿದ್ದರೆ ಊಟಕ್ಕೆ ರೆಡಿ ಮಾಡಮ್ಮ, ಎಲ್ಲರೂ ಊಟಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಕೂಡ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮೀನಾ ಅವರು ಹೇಳ್ತಾರೆ, ಮಾವ ಹೇಳಿದ್ದು ನಿಮಗೆ ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಹೌದು, ನನಗೆ ರಾವಣ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ಮೀನಾ ಮತ್ತು ಸೂರ್ಯ ಕೂಡ ಇಬ್ಬರು ಊಟಕ್ಕೆ ರೆಡಿ ಮಾಡಿ ಎಲ್ಲರೂ ಹೋಗಿಬಿಟ್ಟು ಊಟಕ್ಕೆ ಕೂತಿರ್ತಾರೆ. ಆವಾಗ ಊಟಕ್ಕೆ ಕೂತ್ಕೊಂಡಾಗ ರವಿ ಮತ್ತು ಶ್ರುತಿ ಅವ್ರು ಹೇಳ್ತಾ ಇರ್ತಾರೆ, ಮೀನಾ ಅತ್ತಿಗೆ ಮಾಡೋವಂಥ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಶ್ರುತಿ ಅವ್ರು ಹೇಳ್ತಾರೆ, ನಾವೇನಾದರೂ ಹೋಟೆಲ್ ಹೊಸ್ದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮೇನ್ ಶೆಫ್ ಆಗಿ ನಾವು ಮೀನಾ ಅವ್ರನ್ನೇ ಅಪಾಯಿಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಹೌದಮ್ಮ, ಮನೆಯಲ್ಲೇ ಅಡುಗೆ ಮಾಡಿ ಕೆಲಸ ಮಾಡೋದಲ್ದಲ್ಲೇ ಹೊರಗಡೆ ಬಂದು ದುಡಿಬೇಕಾ ಅಂತ ಹೇಳ್ತಾರೆ. ಹಾಗಲ್ಲ ಸೂರ್ಯ ಅವರು ಹೇಳಿದ್ದು, ಅವರಲ್ಲಿ ಮೇನ್ ಶೆಫು, ಅವ್ರು ಮಾಡೋ ಅಡುಗೆಗಳಲ್ಲಿ ಮೇನ್ ಏನಿರುತ್ತೆ ಅದೆಲ್ಲ ಮೇನ್ ಮೆನುನಲ್ಲಿರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಬೇಕಿದ್ರೆ ಸ್ವಲ್ಪ ಕೆಲಸ ಏನಾದರೂ ಇಂಪ್ರೂವ್ ಆದರೆ, ನಮ್ಮ ಹೋಟೆಲ್ ಇಂಪ್ರೂವ್ ಆದರೆ ಅದರಲ್ಲಿ ಇಷ್ಟು % ಅಂತ ಹೇಳಿಬಿಟ್ಟು ಶೇರ್ ಕೂಡ ಅವ್ರು ತೊಗೋಬಹುದು ಅಂತ ಪ್ರಾಫಿಟಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಹಂಗಾದರೆ ಓಕೆ ನಮ್ಮ ಇವತ್ತೇ ಮಾತುಕತೆ ಆಗಿಬಿಡ್ಲಿ ಅದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿ ಅವ್ರು ಹೇಳ್ತಾರೆ, ಅಡುಗೆ ಮಾಡಿದ್ದವ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿಬಿಟ್ಟು ನನ್ನ ಮಕ್ಕಳು ಅವ್ರನ್ನ ಅಡುಗೆ ಹೀಗಿದೆ ಅಂತ ಹೇಳಿಬಿಟ್ಟು ಹೊಗಳ್ತಾರೆ ಅಂತ ಹೇಳ್ತಾ ಇರ್ತಾರೆ ಶಾಂತಿ ಅವರು. ಆಗ ರವಿಯವರು, ಅಮ್ಮ ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಶಾಂತಿಯವರೇ, ಸುಮ್ಮನೆ ಕೂತ್ಕೊಂಡು ಊಟ ಮಾಡೋ, ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಗ ಪಲ್ಯ ಹಾಕಮ್ಮ ಮೀನಾ, ಪಲ್ಯ ಹಾಕು ಅಂತ ಹೇಳ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಚೆನ್ನಾಗಿಲ್ಲ ಊಟ ಅಂದಮೇಲೆ ಪಲ್ಯ ಹಾಕು ಅದು ಹಾಕು ಅಂತ ಹೇಳಿಬಿಟ್ಟು ಏನು ಕೇಳ್ತಾರೋ, ಇದಂತೂ ನನಗೆ ಅರ್ಥ ಆಗಲ್ಲಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ. ಆಗ ಶಾಂತಿ ಅವರು ಹೇಳ್ತಾರೆ, ನನ್ನಿಬ್ಬರು ಸೊಸೆಂದರು ಕೂಡ ತುಂಬ ಶ್ರೀಮಂತ ಮನೆಯಿಂದ ಬಂದಿರೋ ಅಂಥವ್ರು, ಶ್ರುತಿದಂತೂ ಬಿಡಿ ಹೇಳೋ ಹಾಗೆ ಇಲ್ಲ. ಆಗ ರೋಹಿಣಿಯವರು ಕೂಡ ಮಲೇಷ್ಯಾದಲ್ಲಿ ಅವ್ರ ಅಪ್ಪಾಜಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶ್ರುತಿ ತಾಯಿ ಹೇಳ್ತಾರೆ, ಅಲ್ಲ, ಹೆತ್ತ ಮಗಳಿಗೆ ಇಷ್ಟು ವರ್ಷ ಅವ್ರು ಬಿಟ್ಟಿದ್ದಾರಲ್ಲ, ನೋಡ್ದಂಗೆ ಅದು ಹೇಗಿರ್ತಾರೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಇಲ್ಲ ಯಾರು ಹೇಳಿದ್ದು ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟು ಮಾತಾಡ್ತಾರೆ, ವಿಡಿಯೋ ಕಾಲ್ ಮಾಡಿ ಆಗಾಗ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿ ಅವ್ರು ಹೇಳ್ತಾರೆ, ಬೀಗರು ಮಾತಾಡ್ಬೇಕಂತಮ್ಮ, ನಿಮ್ಮ ಅಪ್ಪಾಜಿಗೆ ಹೇಳಿಬಿಟ್ಟು ವಿಡಿಯೋ ಕಾಲ್ ಮಾಡಿ ಮಾತಾಡ್ಸಮ್ಮ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಕೂಡ ಅಷ್ಟೇ ಮಧ್ಯದಲ್ಲಿ ಅವರು ಅದನ್ನೇ ಹೇಳ್ತಾರೆ, ಆಯ್ತಮ್ಮ, ಈಗ ಯಾಕೆ ಸುಮ್ಮನೆ ಮಾತು, ನಿಮ್ಮ ಅಪ್ಪಾಜಿಗೆ ಹೇಳಿಬಿಟ್ಟು ಅದೇನಂತ ವೀಡಿಯೋ ಕಾಲಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಅರೇಂಜ್ಮೆಂಟ್ ಮಾಡಮ್ಮ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು, ನನಗೆ ಊಟ ಸಾಕು ಅಂತ ಹೇಳಿಬಿಟ್ಟು, ಆಯಿತು ಮಾವ ಅಂತ ಹೇಳಿ ಊಟ ಸಾಕು ಅಂತ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ಬಿಟ್ಟು ರೋಹಿಣಿಯವರು ಅವ್ರ ಫ್ರೆಂಡಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು, ಅಬ್ಬಬ್ಬಬ್ಬ ಏನು ಕಾಟ ಇದು, ಮತ್ತೆ ನೋಡಿದ್ರೆ ದಿನೇಶನ್ ಕಾಟ ಆಯಿತು, ಅವನದು ತಪ್ಪು ಅನ್ನೋ ಅಷ್ಟರಲ್ಲಿ ಕಾಗೆ ಸುಬ್ಬನ ಕಾಟ ಸ್ಟಾರ್ಟ್ ಆಯಿತು, ಅವನದು ತಪ್ಪು ಅನ್ನೋ ಅಷ್ಟರಲ್ಲಿ ಈಗ ವಾಸುದೇವನ ಕಾಟ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವ್ರ ಫ್ರೆಂಡ್ ಹೇಳ್ತಾರೆ, ಅಷ್ಟರಲ್ಲಿ ಅವ್ರ ಫ್ರೆಂಡು ಒಂದೇ ಒಂದು ಮಾತು ನಿಜ ಹೇಳಿದ್ದಿದ್ರೆ ಇಲ್ಲಿವರೆಗೂ ಏನಕ್ಕಪ್ಪ ಅನುಭವಿಸ್ತಾ ಇದ್ದೆ ನೀನು ಅಂತ ಹೇಳಿದಾಗ ರೋಹಿಣಿ ಅವ್ರು ಹೇಳ್ತಾರೆ, ಅಲ್ಲ, ಮಂಜು ಕಳ್ತನ ಮಾಡಿದ್ದಕ್ಕೆ ನಮ್ಮ ಮತ್ತೆ ಹೊರಗಡೆ ಹೋಗಿ ಚಪ್ಪಲಿಲಿ ಹೊಡೆದ್ಬಿಟ್ಟು ಬಂದಿದ್ದಾರೆ, ಅದು ನೆನೆಸ್ಕೊಂಬಿಟ್ರೆ ಈ ಮನೇಲಿ ಇರೋದೇ ಬೇಡ ಅಂತ ಅನ್ನಿಸುತ್ತೆ ನನಗೇನೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ಫ್ರೆಂಡ್ ಹೇಳ್ತಾರೆ, ಶ್ರುತಿ ತಂದೆ ತಾಯಿಗೇನೆ ನಿನ್ನ ಹೊರಗಡೆ ಹಾಕೋದು ಯೋಚನೆ ಮಾಡಬೇಕು, ಇದನ್ನೆಲ್ಲ ಅಲ್ಲ ಅಂತ ಹೇಳ್ತಾರೆ. ಆಗ ನಿನ್ನ ಟೈಮ್ 7:30 ನಡೀತಾ ಇದೆ ಕಣೆ, ಸ್ವಲ್ಪ ನೋಡು ಅಂತ ಹೇಳಿಬಿಟ್ಟು ಯಾವುದಾದ್ರೂ ದೇವ್ರಿಗೆ ಹರಕೆ ಹೊತ್ಕೋ ಅಂತ ಹೇಳಿಬಿಟ್ಟು, ಆಯ್ತಮ್ಮ ನಾನು ಫೋನ್ ಇಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ ಕೂಡ ಫೋನ್ ಇಡ್ತಾರೆ. ಆಗ ಎಲ್ಲರೂ ಊಟ ಆದಮೇಲೆ ಕೂತ್ಕೊಂಡು ಎಲೆ ಅಡಿಕೆನ ಸೇವಿಸ್ತಾ ಇರ್ತಾರೆ, ಅಂದರೆ ತೊಗೋತಾ ಇರ್ತಾರೆ. ಆಗ ಶ್ರುತಿಯವ್ರ ಅಪ್ಪಾಜಿ ಕೂಡ ವಾಸುದೇವ ಕೂಡ ಹೇಳ್ತಾ ಇರ್ತಾರೆ, ರಂಗನಾಥ್ ಅವರೇ, ನೀವು ಕೂಡ ತುಂಬ ತಮಾಷೆಯಾಗಿ ಮಾತಾಡ್ತೀರಪ್ಪ ನೀವು ಅಂತ ಹೇಳ್ತಾ ಇರ್ತಾರೆ. ಹೀಗೆ ಮಾತಾಡ್ತಾ ಶಾಂತಿಯವ್ರು ಹೇಳ್ತಾರೆ, ನೀವು ಇಲ್ಲೆಲ್ಲ ಸೇರಿರೋದು ಇವತ್ತು ನಮ್ಮ ಮನೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಅಂತಿರ್ತಾರೆ. ಆಗ ಸೂರ್ಯ ಅವರು, ಮೇಕೆ ದೊಡ್ಡಿ ಅಂತ ಹೇಳ್ತಾರೆ. ಮೇಕೆ ಅಂತ ಹೇಳ್ಬಿಟ್ಟು, ಅಲ್ಲ ಜೇನುಗೂಡು ಅಂತ ಹೇಳು ಅಂತ ಹೇಳ್ತಾರೆ. ಆಗ
ಆಗ ಶ್ರುತಿ ತಾಯಿಯವ್ರು ಹೇಳ್ತಾರೆ, ನಾವಿಲ್ಲಿ ಬಂದಿರೋದು ಇವ್ರಿಗೆ ಸೂರ್ಯ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾನು ಆ ಥರ ಎಲ್ಲಿ ಹೇಳಿದೆ ಲಲಿತಾ ದೇವಿ ಅವರೇ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾರೆ. ಆಗ ಇವರು ರಂಗನಾಥ್ ಅವ್ರು ಹೇಳ್ತಾರೆ, ಆಯಿತು ಇವಾಗ ಶ್ರುತಿ ಕರ್ಕೊಂಡೋಗಮ್ಮ ಇವರಿಗೆ, ಇವರು ಯಾವ ರೂಮಲ್ಲಿ ಇವ್ರು ಮಲ್ಕೊಳೋದು ನೋಡಿಬಿಟ್ಟು ಅರೇಂಜ್ ಮಾಡಮ್ಮ ಅಂತ ಹೇಳ್ತಾರೆ. ಆಗ ಅವ್ರ ಅಪ್ಪಾಜಿ AC ಇದೆಯಾ ನಮ್ಮ ರೂಮಲ್ಲಿ ಅಂತ ಕೇಳ್ತಾರೆ. ಆಗ ಶ್ರುತಿ ಅವರು ಹೂನಪ್ಪ ಇದೆ ಬನ್ನಿ ಅಂತ ಹೇಳಿಬಿಟ್ಟು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಇವರು ಎಲ್ಲಿ ಮಲ್ಕೋಬೇಕು ರವಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೋಫಾ ಮೇಲೆ ನಾನು ಮಲ್ಕೊತೀನಿ ಅಂತ ಹೇಳಿದಾಗ ಶಾಂತಿಯವರು ಬೇಡ ಬೇಡ ನಿನಗೆ ಮೈಕೈ ನೋವು ಬರುತ್ತೆ, ಅಲ್ಲ ಮೀನಾ ನೀವು ಅಲ್ಲ ಕಣೆ ಮೀನಾ ನೀವು ಅಲ್ಲೇ ಮಲ್ಕೋಬೇಕಾ ಮಂಚದ ಮೇಲೆ ಅಂತ ಕೇಳಿ. ಆಗ ಮೀನವರು ಇಲ್ಲ ಅತ್ತೆ ನಾವು ಅಡ್ಜಸ್ಟ್ ಮಾಡ್ಕೊತೀವಿ, ರವಿಯವ್ರು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೂರ್ಯ ಅವ್ರನ್ನ ಒಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ರಂಗನಾಥ್ ಅವರು ಶಾಂತಿಯವ್ರಿಗೆ ಕೇಳ್ತಾರೆ, ಎಲ್ಲಿಗೆ ನೀನು ಸುಣ್ಣ ಹಚ್ಕೊಂಡ ಅಂತ ಕೇಳ್ತಾರೆ. ಹ್ಞೂ ಗಂಟ್ರಿ ಹಚ್ಕೊಂಡೆ ನೋಡಿ ಎಷ್ಟು ಕೆಂಪಗಾಗಿದೆ ಅಂತ ನಾಲ್ಗೆ ತೋರಿಸ್ತಾರೆ. ನೀನು ಎಲ್ಲಿಗೆ ಹಚ್ಕೋಬಾರ್ದಾಗಿತ್ತು, ನಿನ್ನ ಮನಸ್ಸಿಗೆ ಹಚ್ಕೋಬೇಕಾಗಿತ್ತು, ನಾಲ್ಗೆ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧಿ ಆಗೋದು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಶಾಂತಿಯವ್ರಿಗೆ ಹೇಳ್ತಾ ಇರ್ತಾರೆ. ಆಗ ರೂಮ್ಗೆ ಮನೋಜ್ ಅವ್ರು ಬರ್ತಾರೆ, ರೋಹಿಣಿಗೆ ತಪ್ಕೊಂಡು ಹೇಳ್ತಾ ಇರ್ತಾರೆ, ನಿಮ್ಮ ಅಪ್ಪಾಜಿಗೆ ಯಾವಾಗ ಕಾಲ್ ಮಾಡ್ತೀಯಾ. ಆಗ ರೋಹಿಣಿಯವರು ಬೈತಾರೆ, ಅಲ್ಲ ರೀ ನಿಮಗೂ ನಿಮ್ಮ ಮನೆಯವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ವಾ, ಬರೀ ಇದೇ ನಾನು ನಿಮಗೆ ಚಿಂತೆ, ನಾನು ಮಾಡೋಕ್ಕಾಗಲ್ಲ ಅಂತಂದ್ರು ಮಾಡಿ 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 ಅಂತ ಹೇಳ್ತಿರ್ತೀರಲ್ಲ ಹಂಗೆ ಹೆಂಗೆ ಅಂತ ರೇಗಾಡ್ತಾ ಇರ್ತಾರೆ. ಅಯ್ಯೋ ಬಿಟ್ಬಿಟ್ರೆ ಇವಾಗ ಹೊಡೆದ್ಬಿಡ್ತಾಳೆ ರೋಹಿಣಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಮನೋಜ್ ಅವರು ಮಲ್ಕೊತಾರೆ. ಮತ್ತು ಮಲ್ಕೊಳೋದಕ್ಕೆ ಸೂರ್ಯ ಮತ್ತು ಮೀನಾ ಅವರು ವರಾಂಡದಲ್ಲಿ ಬರ್ತಾರೆ. ಬಂದುಬಿಟ್ಟು ಚಾಪೆ ಮತ್ತು ದಿಂಬು ಎಲ್ಲ ತೊಗೊಂಡು ಬಂದು ಹಾಸಕ್ಕೆ ಹೋಗ್ತಾ ಇರ್ತಾರೆ. ಆಗ ಸೂರ್ಯ ಅವರು ಮೀನಾ ಅವ್ರ ಹತ್ರ ಮುನಿಸ್ಕೊಂಡಿರ್ತಾರೆ, ಎಲ್ಲ ನಿನ್ನಿಂದಾನೇ ಆಗೋದು ಅಂತ ಹೇಳಿಬಿಟ್ಟು. ಆಗ ಮೀನಾ ಅವ್ರು ಹೇಳ್ತಾರೆ, ಆಗ ಸೂರ್ಯ ಅವ್ರು ಹೇಳ್ತಾರೆ, ನನ್ನ ಮಂಚ ನಾನು ತಂದು ಹಾಕಿದ್ದಿದ್ದು, ನನಗೆ ಅಲ್ಲಿ ಮಲ್ಕೊಳೋದಿದ್ದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾ ಅವರು, ಅಲ್ಲ ರೀ ನಾನು ಅಕಸ್ಮಾತ್ ನಾವೇನಾದರೂ ಬಿಟ್ಕೊಟ್ಟಿರಲಿಲ್ಲ ಅಂದರೆ ಅತ್ತೆ ಅದಕ್ಕೂ ನನಗೆ ಬೈತಾಯಿದ್ರು, ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳಿ, ಅದಕ್ಕೆ ಕಣ್ರಿ ನಾವು ಬಿಟ್ಕೊಟ್ಟಿರೋದು ರವಿ ಅವ್ರಿಗೆ ಅಲ್ವಾ ಅಂತ ಹೇಳ್ತಾರೆ. ಅಲ್ಲ ಕಣೆ ವಾಸುದೇವ್ ಅವ್ರ ಮೇಲೆ ಯಾಕೋ ನನಗೆ ಡೌಟು ಕಣೆ, ಅವ್ನು ಇಲ್ಲಿ ಬಂದು ಇರೋದು ನೋಡಿದ್ರೆ 2-3 ದಿವಸ ಅಂತ ಹೇಳ್ತಾರೆ. ಅವನು ಅಷ್ಟು ದೊಡ್ಡ ಸಾಹುಕಾರ ಶ್ರೀಮಂತ ಅಲ್ವಾ, ಅವ್ನು ಬೇಕಿದ್ರೆ ಹೋಟ್ಲ್ ಬುಕ್ ಮಾಡ್ಕೊಂಡು ಬೇಕಾದರೂ ಇರ್ಬೋದಾಗಿತ್ತು, ಆದರೆ ಇಲ್ಲಿಗೆ ಬಂದಿದ್ದಾನೆ ಅಂತಂದರೆ ಏನೋ ಕಾರಣ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ ಇಲ್ಲ ಕಣ್ರಿ ಶ್ರುತಿ ಒಬ್ಬಳೆ ಮಗಳಲ್ವಾ ಅದಕ್ಕೋಸ್ಕರ ಬಂದಿದ್ದಾರೆ 2-3 ದಿವಸ ಇದ್ದೋಗೋಣ ಅಂತ ಹೇಳ್ತಾರೆ ಮೀನಾ ಅವರು. ಆಗ ಅದೆಲ್ಲ ಕಣೆ ಬೇರೆ ಏನೋ ವಿಷಯ ಇದೆ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮಲ್ಗೋದಕ್ಕೆ ಅಂತ ಶ್ರುತಿ ತಂದೆ ತಾಯಿ ರೂಮಲ್ಲಿ ಹೋಗ್ತಾರಲ್ಲ, ಅವಾಗ ಮಾತಾಡ್ಕೊತಾ ಇರ್ತಾರೆ, ಈ ಮನೆನ ನಾನು ಹೊಡಿಬೇಕು ಅಂದರೆ ಸೂರ್ಯ ಸಿಟ್ಟಾಗಬೇಕು, ಈ ಮನೆ ಹೊಡೆದ್ರೇ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋದು ಅಂತ ಹೇಳಿಬಿಟ್ಟು ಈ ಮನೆ ಹೊಡೆಯೋ ಪ್ಲ್ಯಾನು ತಂದೆ ತಾಯಿಯವ್ರದ್ದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.